ಕಣ್ಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ವಾಕ್ಯವಾಗಿರುವ ಯೆಶಯ್ಯ, ಅಂದು ಯೆರೂಸಲೇಮಿನ ಬೀದಿಯಲ್ಲಿ ಅರಸನಂತೆ ಬಂದಂಥ ದೇವರು ಈ ದಿವಸ ನಮ್ಮ ಹೃದಯದಲ್ಲಿ ನೀ ಬರುವುದಕ್ಕಾಗಿ ಸ್ತೋತ್ರ ಕರ್ತನೆ. ವಾಕ್ಯವಾಗಿ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಅದ್ಭುತವಾದ ದಿವಸ ಇದು. ಯಾಕಂದರೆ ಗರಿಗಳ ಭಾನುವಾರ ಅನ್ನೋದು ನಾವು ನೆನೆಸ್ಕೊಳ್ಳುವಂಥ ದಿವಸ. ಇದು ಹಬ್ಬ ಅಂತ ಮಾಡಬೇಕು, ಇದು ಆಚರಣೆ ಇದೆ ಅಂಥೇಳಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಏನು ಬರೆಯಲ್ಲ, ಆಚರಣೆ ಮಾಡಬೇಕಂತ ಹೇಳು ಬರೆಯಲ್ಪಟ್ಟಿಲ್ಲ. ಆದರೆ ಇದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇವತ್ತು ಅಂದಿನಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ದೇವರ ಪಾದಕ್ಕೆ ಬಂದಿರುವಂಥ ನಮಗೆಲ್ಲರಿಗೂ ಯಾವಾಗಲೂ ಆತನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು ಅನ್ನೋ ಮನಸ್ಸಿರಬೇಕು. ಗುಣಗುಟ್ಟುವಾಗ ಮನಸ್ಸಿರಬಾರ್ದು. ಗುಣಗುಟ್ಟಲೇಬಾರ್ದು ದೇವರ ಹತ್ರ ಬಂದ ಮೇಲೆ. ಹೊರದೇಶಕ್ಕೆ ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋಗ್ಬೇಕಾಯ್ತು ಅವನು? ಹೊರದೇಶಕ್ಕೆ. ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಹೋಗೋರು ಸಾಮಾನ್ಯವಾಗಿ 3 ಅವರ್ ಮುಂದೆ ಇರಬೇಕು. ಎಷ್ಟು ಅವರು? ಕೆಲವು ಕಡೆ 2 ಅವರು, ಕೆಲವು ಕಡೆ 3 ಅವರ್. ಸೊ ಅವ್ರಿಗೆ ಫ್ಲೈಟ್ 5 ಗಂಟೆಗಿದೆ. ಎಷ್ಟು ಗಂಟೆಗಿದೆ? ಸೊ 3 ಗಂಟೆ ಮುಂಚೆ ಇರಬೇಕಂದ್ರೆ ಎಷ್ಟು ಗಂಟೆಗೆ ಇರಬೇಕು ಅವರು ಅಲ್ಲಿ? 2 ಗಂಟೆಗೆಲ್ಲ ಇರಬೇಕು. ಡ್ರೈವರ್ಗೆ ಹೇಳಿದ್ರು, ನೋಡಪ್ಪ ನಾನು ಈ ರೀತಿ 2 ಗಂಟೆಗೆಲ್ಲ ಫ್ಲೈಟಲ್ಲಿ ಇದು ಏರ್ಪೋರ್ಟಿಗೆ ಇರಬೇಕು ಅಂತ. ಆಯಿತು ಅಂತೇಳಿ ಡ್ರೈವರ್ ಹೋದ. ಆದರೆ ಅಕಸ್ಮಾತ್ತಾಗಿ ಅವನ ಅರ್ಧ ಗಂಟೆ ಲೇಟ್ ಬಂದ. ಎಷ್ಟು ಗಂಟೆ? ಸೊ 2 ಗಂಟೆಗೆ ಅವ್ರು ಅಲ್ಲಿ ಇರಬೇಕು ಅಂದರೆ ಮನೇನ ಎಷ್ಟು ಗಂಟೆಗೆ ಬಿಡಬೇಕಿತ್ತು ಅವರು? 1 ಅವರ್ ಪ್ರಯಾಣ ಇದೆ. ಅವಾಗ 1 ಗಂಟೆಗೆ ಬರಬೇಕಿತ್ತು. ಆದರೆ ಅವ್ನು 1 ಗಂಟೆಗೆ ಬರಲಿಲ್ಲ, 1:15 ಬಂದ. ಅರ್ಧ ಗಂಟೆ ಲೇಟ್ ಆಯಿತು. ಬಂದಿದ್ದೆ ಗೊಣಗಿದ್ರು ಇವರು, ನಿನ್ನಿಂದ ನನಗೆ ತುಂಬ ನಷ್ಟ ಆಯಿತು, ಈಗ ಫ್ಲೈಟ್ ಕ್ಯಾನ್ಸಲ್ ಆದರೆ ನಾನು ಏನು ಮಾಡಲಿ, ಇದು ಇಂಟರ್ನ್ಯಾಷನಲ್ ಫ್ಲೈಟು ಅಂತೇಳಿ ಗುಣಗುಟ್ಟಿ ಹೆಂಗೋ ಮಾಡ. ಇವನು ಹೇಳ್ದ ಡ್ರೈವರು, ಯೋಚನೆನೇ ಮಾಡಬೇಡಿ, ಹೆಂಗಾದ್ರೂ ಮಾಡಿ ನಮ್ಮ ಟೈಮ್ ಕರೆಕ್ಟ್ ಸೇರಿಸ್ಬಿಡ್ತೀನಿ ಅಂತೇಳಿ ಗಾಡಿನ ಸ್ವಲ್ಪ ಸ್ಪೀಡಾಗೇ ಓಡಿಸ್ತಾನೆ. ಸ್ಪೀಡಾಗೇ ಓಡಿಸ್ತಾ ಇದ್ರೆ ಪಂಚರ್ ಆಗೋಯ್ತು. ಏನಾಗೋಯ್ತು? ಇದ್ದಿದ್ದು ಕಪ ಬಂತು ಈ ಮನುಷ್ಯನಿಗೆ. ನಾನು ಅದಕ್ಕೆ ಹೇಳಿದ್ದು, ಒಂದು ಅರ್ಧ ಗಂಟೆ ಮುಂಚೆ ಬಾ ಅಂತ ಹೇಳಿದ್ದೀನಿ. ಎಷ್ಟು ಹೊತ್ತು ಬನ್ನಿ, ನೀನು ಬಂದೆ, ಅರ್ಧ ಗಂಟೆ ಲೇಟ್ ಬಂದೆ, ಇವ್ರನ್ನ ಪಂಚರ್ ಆಯ್ತು, ಏನು ಮಾಡೋದು? ಇಲ್ಲ ಸ್ಟೆಪ್ನಿ ಹಾಕೊಂಡು ಹೋಗ್ಬಿಡೋಣ ಅಂತೇಳಿ. ಸ್ಟೆಪ್ನಿನೂ ಗಾಳಿ ಇಲ್ಲ. ತುಂಬ ಕೋಪದಲ್ಲಿ ಗೊಣಗುಡ್ತಾ ಇದ್ದಾರೆ ಡ್ರೈವರ್ನ. ಹಂಗೆ ಬಾಣ್ಲಿನ ಹಾಕಿ ಬೇಯಿಸ್ತಾ ಇರೋಂಗೆ ಮಾಡ್ತಾ ಇದ್ದಾರೆ. ಏನು ಮಾಡುವುದಿಲ್ಲ. ಅದೇ ಸಮಯಕ್ಕೆ ಒಬ್ಬ 2 ವೀಲರಲ್ಲಿ ಒಬ್ಬ ವ್ಯಕ್ತಿ ಬಂದು ಇವರ ಪರಿಸ್ಥಿತಿ ನೋಡಿ, ಸರ್ ಕೆನ್ ಐ ಹೆಲ್ಪ್ ಯು ಅಂತೇಳಿ ಅವ್ನು ಕೇಳ್ತಾನೆ. ಹೌದಪ್ಪ ಅಂತಾನೆ. ಏನು ಅಂತ ಹೇಳೋದು ಕೇಳುವಾಗ, ತುಂಬ ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಹೋಗ್ಬೇಕು. ಬನ್ನಿ, ನಾನು ಏರ್ಪೋರ್ಟಲ್ಲಿ ಕೆಲಸ ಮಾಡೋದು, ಬನ್ನಿ ಡ್ರಾಪ್ ಮಾಡ್ತೀನಿ ಅಂದ. ಯಾರೋ ಆ ವ್ಯಕ್ತಿ. ಸರಿ, ಇವನ್ನ ಕರ್ಕೊಂಡು ಹೋಗ್ತಾನೆ. ಏರ್ಪೋರ್ಟಲ್ಲಿ ಬಿಟ್ಟ. ಕರೆಕ್ಟ್ ಟೈಮಿಗೆ ಬಿಟ್ಬಿಟ್ಟ, 2 ಗಂಟೆಗೆ. ಯಾಕಂತ ಹೇಳಿದ್ರೆ ಇಮಿಗ್ರೇಷನ್ ಅಂತಾರೆ, ಒಳಗಡೆ ಹೋಗೋದ್ರೆ ತುಂಬ ಪ್ರಾಸೆಸ್ ಇರುತ್ತೆ. ಅದೆಲ್ಲ ಮಾಡಿ ಲಗೇಜ್ ಒಂದು ಕಡೆ ಹೋಗ್ಬೇಕು, ಇವರು ಒಂದು ಕಡೆ ಕುಳಿತು ಎಲ್ಲ ಮಾಡಿ ಒಳಗಡೆ ಹೋಗಿ ಫ್ಲೈಟ್ ಹತ್ತಿ ಕುಳಿತುಕೊಂಡಿದ್ದ ತಕ್ಷಣ ಒಂದು ಫ್ಲ್ಯಾಶ್ ಬ್ಯಾಕ್. ಡ್ರೈವರ್ ಅರ್ಧ ಗಂಟೆ ಲೇಟ್ ಮಾಡ್ದ. ದೇವರಿದ್ದಾನೆ ಏನಂತೆ, ಹಂಗೂ ಸ್ಪೀಡಾಗಿ ಬಂದ. ಆದರೆ ಪಂಚರ್ ಆಗೋಯ್ತು. ಆದರೂ ನಾನು ತುಂಬ ಯೋಚನೆ ಮಾಡಿದೆ, ದೇವರಿದ್ದಾನೆ. ಒಬ್ಬ ವ್ಯಕ್ತಿ ಬಂದ, ದೇವ್ರಂಗೆ ಬಂದು ನನ್ನ ಏನು ಮಾಡ್ದ? ಏರ್ಪೋರ್ಟ್ಗೆ ಸೇರಿಸ್ದ ಅಂಥೇಳಿ. ಹೆಂಗೆ ಬಂದಂಥವನು? ದೇವ್ರಂಗೆ ಬಂದು ನನ್ನ ಸೇರಿಸ್ದ. ಫ್ಲೈಟ್ ಟೇಕ್ ಆಫ್ ಆಯಿತು. ಏನಾಯಿತು? ಟೇಕ್ ಆಫ್. ಮೇಲೆ ಹಾರ್ತಾ ಇದೆ. ಒಂದು 5 ನಿಮಿಷ 10 ನಿಮಿಷ ಆಯಿತು. ಪೈಲಟ್ ಹೇಳಿದ್ರು, ಇದ್ದಕ್ಕಿದ್ದಾಗೆ ನಮ್ಮ ಫ್ಲೈಟಲ್ಲಿ ಇಂಜನಲ್ಲಿ ಪ್ರಾಬ್ಲಮ್ ಬಂದಿದೆ. ಸೊ ಎಲ್ಲರೂ ತಮಗೆ ಕೊಡಲ್ಪಟ್ಟಂಥ ಪ್ಯಾರಾಚೂಟ್ನ ಧರಿಸ್ಕೊಳ್ಳಿ ಅಂದರು. ಏನು ಹೇಳಿದ್ರು? ಅವಾಗ ಇವನೇನು ಹೇಳ್ತಾನೆ, ಅಯ್ಯಯ್ಯೋ, ದೇವರು ನನಗೆ ಮೊದಲೇ ಅರ್ಧ ಗಂಟೆ ಲೇಟ್ ಮಾಡಿಸಿದ್ರು ಡ್ರೈವರ್ ಕೈಲಿ. ದೇವರ ಹತ್ರ ನಾನು ಕೇಳಲಿಲ್ವೇ? ಮತ್ತೆ ದೇವರು ನನಗೆ ಪಂಚರ್ ಮಾಡಿಸಿದ್ರು, ಆಗ್ಲೂ ದೇವ್ರನ್ನ ಕೇಳಲಿಲ್ವೇ? ಆದರೆ ಯಾವನೋ ಬಂದ,
ಯಮನಂತೆ ಬಂದನಲ್ಲಪ್ಪ ಅಂದ. ಏನಂತ ಹೇಳ್ದ? ಫಸ್ಟ್ ಏನ್ ಹೇಳ್ದ? ಅರ್ಧ ಗಂಟೆ ಮುಂಚೆ ಆ ವ್ಯಕ್ತಿನ ಏನಂತ ಹೇಳ್ದ? ದೇವರಂಗೆ ಬಂದ ಅಂತ ಹೇಳ್ದವನು ಯಾವಾಗ ಪೈಲಟ್ ಹಿಂಗೆ ಹೇಳಿದ ತಕ್ಷಣ ಏನ್ ಹೇಳ್ದ? ಯಮನಂಗೆ ಬಂದನಲ್ಲಪ್ಪ. ಅಂದ್ರೆ ತನ್ನ ಮನುಷ್ಯನ ಗುಣ ಸ್ವಭಾವ ಗುಣಗುಟ್ಟೋದು. ದೇವರ ಬಳಿ ಬಂದು ಹತ್ರ ಗುಣಗುಟ್ಟಬಾರದು. ದೇವರ ಹತ್ರ ಕೇಳಬೇಕು, ದೇವರ ಚಿತ್ತ ಏನಿದೆ. ಆಗ ಅಂದರೆ ದೇವರು ನಮಗೆ ಮುನ್ಸೂಚನೆ ಕೆಲವು ವಿಷಯಗಳು ತಿಳಿಸ್ತಾರೆ, ನಮ್ಗೆ ತಡೆ ಮಾಡ್ರೆ ಅವಾಗ ಕೇಳಬೇಕು ದೇವ್ರ ಹತ್ರ. ನಾವೇನು ಮಾಡಲ್ಲ. ಅದಕ್ಕೆ ದೇವರು ವಾಗ್ದಾನ ಕೊಟ್ಟರು ಏನಂತೆ? ಆತನು ಒಬ್ಬನಿಗೂ ದೂರವಾದವನು ಅಲ್ಲ. ನಮ್ಗೆಲ್ರಿಗೂ ಅವ್ರು ಏನಾಗಿದ್ದಾರೆ? ಹತ್ತಿರದಲ್ಲಿದ್ದಾರೆ. ಎಷ್ಟು ಅದ್ಭುತವಾದ ವಾಗ್ದಾನ ಅವ್ರು ಕೊಟ್ಟು ಇವತ್ತು ನಮ್ಮ ಮಧ್ಯದಲ್ಲಿ ಅವರು ವಾಸ ಮಾಡುವವರಾಗಿದ್ದಾರೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಬಹಳ ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಬಹಳ ಅವಶ್ಯ. ಇಬ್ರಿಯರಿಗೆ 6:11 ಬರೆಯಲ್ಪಟ್ಟಿದೆ. ಸೊ ನಾವೇನು ಮಾಡಬೇಕು? ನಂಬಿಕೆಯಿಂದ ದೇವ್ರನ್ನ ನೋಡಿ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯ ಅಂತ ಹೇಳಿದ್ದಾರೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಅಂತ ನಂಬಬೇಕು, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅನ್ನೋದು ಅವಶ್ಯ. ಅದು ನಂಬಿಕೆ ಇರಬೇಕು. ಅಂದಿನ ಯಹೂದ್ಯರಿಗೆ ಒಂದು ಪ್ರಶ್ನೆ ಬಂತಂತೆ. ಯಾವತ್ತು? ಅಂದಿನ ಯಹೂದ್ಯರಿಗೆ ಒಂದು ಪ್ರಶ್ನೆ. ಏನು ಪ್ರಶ್ನೆ ಅಂತೇಳಿ ನಾವು ಗಮನಿಸುವಾಗ ಅವ್ರು ಹೇಳ್ತಾರೆ, ಎಷ್ಟು ಕಾಲ ಅನ್ನೋ ಒಂದು ಪದನ ಬೆಳೆಸ್ತಾರೆ. ಏನಂತೆ? ಎಷ್ಟು ಕಾಲ ನಮ್ಮಲ್ಲಿ ಅನುಮಾನನ ಹುಟ್ಟಿಸ್ತೀಯ ಅಂತ ಕೇಳ್ತಾರೆ. ವಾಕ್ಯನ ಓದೋಣ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯ. ಸುತ್ತಿಕೊಂಡು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ಏನು ಹುಟ್ಟಿಸ್ತಿ? ಅನುಮಾನ ಹುಟ್ಟಿಸ್ತಿ. ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಸಾಕು. ಏನಂತ ಹೇಳ್ತಿದ್ದಾರೆ ಅವರು? ಕ್ರಿಸ್ತನಾಗಿದ್ರೆ ಸ್ಪಷ್ಟವಾಗಿ ಹೇಳು. ಅಂದ್ರೆ ಯಹೂದ್ಯರಿಗೆ ಏನು ಬಂದಿದೆ? ಅನುಮಾನ ಬಂದಿದೆ. ಈಗ ಅದೇ ಅನುಮಾನ ನಮ್ಮಲ್ಲಿ. ಕ್ರಿಸ್ತನಾಗಿದ್ರೆ, ನೀನು ಯೇಸು ಆಗಿದ್ರೆ, ಇಷ್ಟೊಂದು ವೇದನೆಯಲ್ಲಿದ್ದೀನಿ, ಇಷ್ಟೊಂದು ಸಂಕಟದಲ್ಲಿದ್ದೀನಿ, ಇಷ್ಟೊಂದು ಸಮಾಧಾನ ಕೊರತೆಯಲ್ಲಿದ್ದೀನಿ, ಇಷ್ಟೊಂದು ಆರೋಗ್ಯ ಕೆಟ್ಟೋಗಿದೆಯೇ, ಯಾಕೆ? ಯಹೂದ್ಯರು ಕೇಳಿದಂತೆ ಇವತ್ತು ನಮ್ಮ ಪ್ರಶ್ನೆಗಳಿದೆ. ಅನುಮಾನ ಯಾಕೆ ಹುಟ್ಟಿಸ್ತಿ? ಇವರೇನಂತ ಕೇಳ್ತಾರೆ ಅಂತ ಹೇಳಿದ್ರೆ, ಈ 24ನೇ ವಾಕ್ಯನ ಚೆನ್ನಾಗಿ ಗಮನಿಸುವಾಗ, ಯಹೂದ್ಯರು ಆತನು ಸುತ್ತಿಕೊಂಡು ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದು ನಮಗೆ ಸ್ಪಷ್ಟವಾಗಿ ಹೇಳು ಅಂದನು. ನಿಮಗೆ ನಾನು ಚೆನ್ನಾಗಿ ಒಂದು ವಿಷಯಗಳನ್ನ ತಿಳಿಸ್ತೀನಿ, ತಿಳ್ಕೊಳ್ಳಿ. ಆ ಯಹೂದ್ಯರು ಅಂತ ನಾವು ಕರೆಯೋದಕ್ಕೆ ಮುಂಚೆ ಅವರಿಗೆ ಯಾರೆಲ್ಲ ಗೊತ್ತು ಅನ್ನೋದನ್ನು ನಾವು ತಿಳ್ಕೋಬೇಕು. ಯಹೂದ್ಯರು ಅಂದರೆ ಹೇಗೆ ಗೊತ್ತು? ಆ ಯಹೂದ್ಯರು ಅಂತ ನಾವು ಕರೆಯೋದಕ್ಕೆ ಏನು ಕಾರಣ? ನಮಗೆಲ್ಲ ಅಬ್ರಹಾಮನ, ಇಸಾಕ, ಯಾಕೋಬನ ಕಾಲದಲ್ಲಿ ಹಂಗೇ ಬಂದವರು, ಮೋಶೆಯ ಕಾಲಕ್ಕೆ ಬಂದರು, ಹೀಗೆ ಬಂದವ್ರನ್ನೇ ಏನು ಯಾಕೋಬನ ಏನು ಹೇಳಿದ್ರು? ನಿನ್ನ ಮೇಲೆ ನೀನು ಯಾಕೋಬನಲ್ಲ, ಇಸ್ರಾಯೇಲು. ಆ ಜನಾಂಗದಲ್ಲಿ ಬಂದಂಥ ಆ 12 ಕುಲಗಳಲ್ಲಿ ಬಂದಂಥವರೇ ಈ ಯಹೂದ್ಯರು. ಈ ಯಹೂದ್ಯರಿಗೆ ತಂದೆಯಾದ ದೇವರ ಕುರಿತು ಚೆನ್ನಾಗಿ ತಿಳಿದಿದೆ. ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದ ಮೇಲೆ ಅವ್ರು ಹೇಳಿದ್ರು, ನಾನು ತಂದೆಯ ಚಿತ್ತವನ್ನು, ತಂದೆಯ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಈ ರೀತಿ ಬರ್ತಾರೆ ಅಂತ ಹೇಳಿ ಜಕರ್ಯ ತೆಗೆದುಕೊಳ್ಳಿ. ಜಕರ್ಯ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ. ಜಕರ್ಯ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ ಹಿಂದಕ್ಕೆ ಮಲಾಕಿ, ಮಲಾಕಿ ಹಿಂದಕ್ಕೆ ಜಕರ್ಯ. ಹಳೆ ಒಡಂಬಡಿಕೆ ಲಾಸ್ಟ್. ಜಕರ್ಯ ಆಗಿದ ತಕ್ಷಣ ಮಲಾಕ್ಯ. 9ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಗಮನಿಸುವಾಗ, ಜಕರ್ಯ 9 ಬಹು ಸಂತೋಷ ಪಡು, ಯೆರೂಸಲೇಮ್ ಕುರಿಯೋ ಹರ್ಷಧ್ವನಿಗೈ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಯಾವಾಗ ಹೇಳಿರೋದು ಇದು?
ಕತ್ತಲೆಯ ಯುಗದ ಮುಂಚೆ ಹಳೆ ಒಡಂಬಡಿಕೆ ನಡೆದು ಸುಮಾರು 400 ವರ್ಷಗಳ ಕಾಲ ಕತ್ತಲೆಯ ಯುಗ ಅಂತ ಹೇಳ್ಬೋದು. ಆಗಲೇ ಜಕರ್ಯ ಪ್ರವಾದಿಯ ಮುಖಾಂತರ ತಂದೆಯಾದ ದೇವರು ಏನಂತ ಹೇಳ್ತಿದ್ದಾರೆ, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಯಾರು? ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನೋಡಿ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ. ಇದೆಲ್ಲವೂ ಯೇಸು ಕ್ರಿಸ್ತನ ಕುರಿತು ಪ್ರವಾದಿ ಜಕರಿಯನ ಮುಖಾಂತರ ಮೊದಲೇ ಹೇಳಿದಂಥ ಮಾತುಗಳು, ಪ್ರವಾದನೆಗಳು. ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ನಾವು ಇದನ್ನೇ ಎಲ್ಲಿ ನೋಡಿದ್ವಿ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ ನಾವು ಆಗಲೇ ಓದಿದ್ವಿ. ಅಂದರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಬರ್ತಾರೆ ಅನ್ನೋದನ್ನು ಮೊದಲೇ ಹೇಳಿದ್ರು. ಆದರೆ ಇಲ್ಲಿ ಯಹೂದ್ಯರು ಏನು ಹೇಳ್ತಿದ್ದಾರೆ, ನೀನು ಕ್ರಿಸ್ತನಾಗಿದ್ರೆ, ಏನಂತ ಪ್ರಶ್ನೆ ಅವರಿಗೆ, ಕ್ರಿಸ್ತನಾಗಿದ್ರೆ. ಯಾಕಂದ್ರೆ ಯಾಕೆ ನಮ್ಮಲ್ಲಿ ಅನುಮಾನ ಹುಟ್ಟಿಸ್ತಿ? ಈ ಯಾಕೆ ಅನುಮಾನ ಹುಟ್ಟಿಸ್ತಿ ಅನ್ನೋದಕ್ಕೆ ಬದಲು ಅವ್ರು ಮುಂದೆ ಒಂದು ಮಾತು ಹೇಳ್ತಾರೆ, ಎಷ್ಟು ಕಾಲ. ಈ ಎಷ್ಟು ಕಾಲನೇ ಇವತ್ತಿನ ಅಂಶ. ಇನ್ನು ಎಷ್ಟು ಕಾಲ, ಇನ್ನೆಷ್ಟರವರೆಗೆ ಕೂಡ ಈ ಪದಕ್ಕೆ ಸೇರಿಸ್ಕೋಬಹುದು. ಈ ಪದಕ್ಕೆ ಏನು ಸೇರಿಸ್ಬೋದು ನಾವು? ಇನ್ನೆಷ್ಟರವರೆಗೆ ಅನುಮಾನ ಹುಟ್ಟಿಸುತ್ತಿ, ಇನ್ನು ಎಷ್ಟು ಕಾಲ ನಮಗೆ ಅನುಮಾನ ಹುಟ್ಟಿಸ್ತಿ ಅಂತೇಳಿ ಅವರು ಪ್ರಶ್ನೆ ಮಾಡಿದಾಗ ದೇವರು ನಮಗೆ ಮೊದಲದಾಗಿ ತಿಳಿಸ್ತಾರೆ. ಯಹೂದ್ಯರಿಗೆ ಈ ವಿಷಯಗಳೆಲ್ಲ ಪ್ರವಾದನೆ ಮುಖಾಂತರ ಹೇಳಿದ್ರು ಕೂಡ ಯಹೂದ್ಯರು ಏನು ಮಾಡಿದ್ರು? ಅದನ್ನ ಮರೆತಿದ್ರು. ಪ್ರವಾದಿ ಯೆಶಾಯ 9ನೇ ಅಧ್ಯಾಯದಲ್ಲಿ 2ನೇ ವಾಕ್ಯವನ್ನು ಗಮನಿಸಿ ನೋಡಿ. ಅದರಲ್ಲಿ ಕೂಡ ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದೆ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡುವಾಗ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಕತ್ತಲೆಯ ಯುಗ ಮುಗಿದಿದೆ, ನಮಗೆ ಯಾವ ಅರಸನು ಬರ್ತಾನೆ ಅಂತ ಎಲ್ಲ ಎದುರು ನೋಡ್ತಿರುವಾಗ ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದಿದ್ದು. ಆಗಲೇ ಏನಂತ ಹೇಳ್ತಾರೆ? ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು. ಆ ಬೆಳಕಾಗಿರುವ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದರು. ಅದೇ 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಗಮನಿಸುವಾಗ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಒಂದು ಮಗು ಹುಟ್ಟುತ್ತೆ ಅಂತೇಳಿ ಆಗಲೇ ಹೇಳಿದ್ರು. ಪ್ರವಾದಿ ಯೆಶಾಯನ ಮೂಲಕ ಹೇಳ್ತಾರೆ, ಪ್ರವಾದಿ ಜಕರಿಯನ ಮೂಲಕ ಹೇಳ್ತಾರೆ. ನೀನು ಇನ್ನು 42ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ಅದನ್ನು ನಾನು ಓದ್ತೀನಿ, ಚೆನ್ನಾಗಿ ಗಮನ ಕೇಳಿ. ಇಲ್ಲಿ ಅನೇಕ ವಿಷಯಗಳನ್ನ ಬರೆದಿದ್ದಾರೆ. 6ನೇ ವಾಕ್ಯನ ಮುಖ್ಯವಾಗಿ ನಾನು ಓದ್ತೀನಿ. ನೀನು ಕುರುಡರಿಗೆ ಕಣ್ಣು ಕೊಟ್ಟು, ಬಂದಿಗಳನ್ನು ಸೆರೆಯಿಂದಲೂ, ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರತರಬೇಕು ಎಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪನುಸಾರವಾಗಿ. ಅಲ್ಲಿಗೆ ಆತನು ಯಾರಾಗಿದ್ದಾರೆ ಅಂತೇಳಿ ನೋಡುವಾಗ, ಕುರುಡರು ಕಣ್ಣು ಕೊಟ್ಟರು. ಭೂಮಿ ಮೇಲೆ ಇದ್ದಾಗ ಅವರು ಅನೇಕ ಅದ್ಭುತಗಳನ್ನ ಮಾಡಿದ್ರು. ಕುರುಡನಿಗೆ ಕಂಟು ಬಂತು, ಅವನಿಗೆ ಕುಂಟ ನಡ್ಕೊಂಡು ಬಂದ, ಮೂಗನ್ನು ಮಾತನಾಡ್ದ, ಶವದ ಚಿಟ್ಟವನ್ನು ಮುಟ್ಟಿದಿಗೆ ಸತ್ತವರು ಬದುಕಿ ಎದ್ದು ಬಂದರು. ಹೀಗೆ ಎಲ್ಲ ಅದ್ಭುತಗಳನ್ನ ಮಾಡಿದ್ರು. ಅವರು ಮುಂದೆನೇ ಮಾಡಿದ್ರು ಕೂಡ. ಆದರೆ ಯಹೂದ್ಯರು ಏನಂತ ಕೇಳ್ತಿದ್ದಾರೆ, ಇನ್ನು ಎಷ್ಟು ಕಾಲ ನಮಗೆ ಅನುಮಾನ ಹುಟ್ಟಿಸುತ್ತಿ? ಅವರಿಗೆ ಇನ್ನೂ ಅನುಮಾನ ತೀರಲೇ ಇಲ್ಲ. ಅವ್ರಿಗೇನು ತಿರ್ಲಿಲ್ಲ? ಅನುಮಾನ ತೀರಲೇ ಇಲ್ಲ. ಅಂದರೆ ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಪ್ರಾಣ ತ್ಯಾಗ ಮಾಡಿದ ಏಕೈಕ ದೇವರು ಎಂಬುದನ್ನು ಅವ್ರೇನು ಮಾಡಿದ್ದಾರೆ? ಮರ್ತೋಗಿದ್ದಾರೆ. ಮರ್ತು ಅಂದರೆ ಅವ್ರು ತಿಳ್ಕೊಳ್ಳೋದಿಲ್ಲ ಅಂತಾರೆ. ಅವ್ರು ಭೂಮಿ ಮೇಲೆ ಇದ್ದಾಗಲೇ ಇವರೇ ನಮಗೋಸ್ಕರ ಪ್ರಾಣ ತ್ಯಾಗ, ಅವ್ರು ಹೇಳ್ತಾರಲ್ಲ, ಅವ್ರ ಮಾತನ್ನು ನಾವು ಗ್ರಹಿಸಲಿಲ್ಲ. ಕುರುಬನ ಹೊಡೆಯುವ ಕಾಲ ಬರುತ್ತೆ ಅಂತ ಹೇಳಿದ್ರು, ಆದರೆ ಅವ್ರು ಏನು ಮಾಡಲಿಲ್ಲ? ಗ್ರಹಿಸಲಿಲ್ಲ. ಈಗ ಈ ಭಾನುವಾರ ಬಂದ್ಬಿಟ್ಟು ಗರಿಗಳ ಭಾನುವಾರ. ಏನಕ್ಕೆ? ಯೆರೂಸಲೇಮಿನ ಬೀದಿಯಲ್ಲಿ ಅರಸನಂತೆ ಬಂದರು. ನೆಕ್ಸ್ಟ್ ಅವರು ಅದೇ ಯೆರೂಸಲೇಮಿನಲ್ಲಿ ಅವರು ಗೊಲ್ಗೊಥಾ ಬೆಟ್ಟಕ್ಕೆ ಏನು ಮಾಡಬೇಕು? ಶಿಲುಬೆ ಹೊತ್ಕೊಂಡು ಹೋಗಬೇಕು. ಅರಸನಂತೆ ಬಂದವನು ನಮ್ಮ ಪಾಪಗಳಿಗಾಗಿ ಆ ಗೊಲ್ಗೊಥಾ ಬೆಟ್ಟಕ್ಕೆ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾರೆ. ಮತ್ತೆ ಹೋಗಿ ಅವರು ಶಿಲುಬೆ ಮೇಲೆ ಜಡಿಯಲ್ಪಟ್ಟು, ಸತ್ತು ಊಣಲ್ಪಟ್ಟು 3ನೇ ದಿವಸ ಜೀವಂತವಾಗಿ ಎದ್ದು ಬರ್ತಾರೆ ಅನ್ನೋದನ್ನು ಅವರು ಭೂಮಿ ಮೇಲೆ ಇದ್ದಾಗಲೇ ಹೇಳ್ತಾ ಇದ್ದಾರೆ. ಆದರೆ ಅವ್ರೇನು ಮಾಡಲಿಲ್ಲ, ಅದನ್ನು ಗ್ರಹಿಸಲಿಲ್ಲ. ಈತನು ದೇವಕುಮಾರನು, ತಂದೆಯಾದ ದೇವರ ಕುಮಾರನು ಎಂಬುದನ್ನು ಅವರು ಗ್ರಹಿಸಲೇ ಇಲ್ಲ. ಅವ್ರು ಹೇಳುವಂಥ ವಿಷಯಗಳನ್ನ ಅವರು ನಂಬಲೇ ಇಲ್ಲ. ಇವತ್ತು ನಾವು ಭಾನುವಾರ ಶಾಲೆ ಮಕ್ಕಳಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ. ಭಾನುವಾರ ಶಾಲೆ ಮಕ್ಕಳಿಗೆ ಈ ವಿಷಯ ತಿಳಿಸಿರಬೇಕು ಅಂತ ಹೇಳಿರ್ತೀನಿ.
ಯಜ್ಞದ ಕುರಿಯ ದಾತ. ಯಜ್ಞದ ಈ ಪದ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ಬೇಕು. ಯಜ್ಞ ಅಂದರೆ ಬಲಿ ಕೊಡೋದು, ಕುರಿಯ ದಾತ ಅಂದರೆ ನಮಗೋಸ್ಕರ ಯೇಸು ಅವರೇನಾಗ್ತಾರೆ, ಬಲಿ ಅರ್ಪಿಸಲ್ಪಡ್ತಾರೆ. ಸೊ ಈ ಯಜ್ಞದ ಕುರಿಯ ದಾತ ಅನ್ನೋದು ಎಲ್ಲರಿಗೂ ತಿಳಿದಿರಬೇಕು. ಅಂದರೆ 1 ಪೇತ್ರ 1ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 1 ಪೇತ್ರನಿಗೆ ಬರೆದ ಪತ್ರಿಕೆ, ಪೇತ್ರ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಅದರಲ್ಲಿ 19ನೇ ವಾಕ್ಯವನ್ನು ಓದ್ತೀನಿ, ಗಮನ ಇಟ್ಟು ಕೇಳಿ. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಅವರು ಪ್ರತ್ಯಕ್ಷ ಆದಂಥ ಕಾಲ 1 ಪೇತ್ರ 1ನೇ ಅಧ್ಯಾಯದ 19-20ನೇ ವಾಕ್ಯ. ಜಗದ ಉತ್ಪತ್ತಿಗೆ ಮುಂಚೆನೇ ತಂದೆಯಾದ ದೇವರು ಕ್ರಿಸ್ತನನ್ನು ಈ ರೀತಿಯಾಗಿ ಡಿಸೈನ್ ಮಾಡಿರೋದು. ಏನು ಡಿಸೈನ್ ಮಾಡಿದ್ದಾರೆ? ಈಗ ನಾವು ಒಂದು ಬಟ್ಟೆ ಹೊಲಿಯೋದಕ್ಕೆ ಮುಂಚೆ ಈ ಥರ ಬಟ್ಟೆ ಬೇಕು ಅಂತೇಳಿ ಒಬ್ಬನು ಏನು ಮಾಡ್ತಾನೆ, ಪ್ಯಾಟ್ರನ್ ಅಂತಾರೆ ಅದಕ್ಕೆ, ಒಂದು ಡಿಸೈನ್ ಅವನು ಮಾಡ್ತಾನೆ. ಅದೇ ಪ್ರಕಾರ ಈಗ ಒಂದು ಡೋರ್ ಆಗ್ಬೋದು, ಒಂದು ಕಿಟಕಿ ಆಗ್ಬೋದು, ಇದೆಲ್ಲ ಯಾರು ಒಬ್ಬ ವ್ಯಕ್ತಿ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿ ಒಂದು ಡಿಸೈನ್ ಮಾಡ್ತಾನೆ. ಈ ಡಿಸೈನ್ ಓಕೆನಾ ಅಂತಾನೆ. ಹಾಗೆ ಮನುಷ್ಯನಾದರೆ ನಾವು ಇವತ್ತು ಸಾವಿರ ಲಕ್ಷಗಟ್ಟಲೆ ಡಿಸೈನ್ ಮಾಡುವಾಗ ಈ ಆಕಾಶನ ಭೂಮಿಯನ್ನು ಉಂಟು ಮಾಡಿರೋ ದೇವರಿಗೆ ಎಷ್ಟು ಡಿಸೈನ್ ಇರುತ್ತೆ. ಅದರಲ್ಲಿ ಇವರು ಮಾಡಿರೋ ಡಿಸೈನ್ ಏನು ಅಂದರೆ, ಈ ಕುಮಾರನು ಹೀಗೆ ಯಜ್ಞದ ಕುರಿಯವರು, ಆ ರೀತಿಯಾಗಿ ಅವನು ಆರಿಸ್ಕೊಂಡು. ಇದನ್ನು ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ರೆ ಸುಮಾರು ಒಂದು 21 ಸಲ ನೋಡ್ಬೋದು. ಎಷ್ಟು ಸಲ ನೋಡ್ಬೋದು? 21 ಸಲ ಯಜ್ಞದ ಕುರಿಯ ದಾತ ಅನ್ನೋ ಪದನ ನಾವು ನೋಡ್ತೀವಿ. ಪ್ರಕಟಣೆಯಲ್ಲಿ 5, 6, 7, 12, 13, 14, 15, 17, 19, 20, 21, 22 ಎಲ್ಲ ಅಧ್ಯಾಯಗಳಲ್ಲೂ ಈ ಯಜ್ಞದ ಕುರಿಯದಾತ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಅವರೆಲ್ಲರೂ ಕೂಡ ಈ ಯಜ್ಞದ ಕುರಿ ಅಂತೇಳಿ ಅವ್ರು ನಂಬಲೇ ಇಲ್ಲ, ಯಹೂದ್ಯರು ತಿಳ್ಕೊಂಡೇ ಇಲ್ಲ. ಅಂದರೆ ಇವತ್ತು ನಾವು ಯೇಸು ಕ್ರಿಸ್ತು ನಮಗಾಗಿ ಬಲಿಯಾದ ನಾವು ನೆನೆಸ್ಕೊಳ್ಬೇಕು. ಅದಕ್ಕೆ ಸಂಡೇ ಸ್ಕೂಲ್ ಮಕ್ಕಳಿಗೆ ಪದ ಗೊತ್ತಿರಬೇಕು. ಯಜ್ಞದ ಕುರಿಯದಾತ ಅಂದ್ರೆ ಏನೋ ಗೊತ್ತಿರಬೇಕು, ನಮಗಾಗಿ ಬಲಿಯಾದವರು. ಈ ಪದ ಗೊತ್ತಿರಬೇಕು ಭಾನುವಾರ ಶಾಲೆ ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ಇನ್ನೂ ನಾವು ಕಲಿಸ್ಕೊಂಡು ಬರ್ತಾ ಇದ್ದೀವಿ. ಭಾನುವಾರ ಶಾಲೆ ಮಕ್ಕಳಿಂದ ಏನು ಹೇಳ್ಕೊಡ್ತೀವಿ? ಯೇಸು ಯಾರು, ಅವ್ರ ತಂದೆ ತಾಯಿ ಯಾರು ಹೇಳ್ಕೊಡ್ತಿರ್ತೀವಿ. ಈಗ ಅವರೇ ಕುರಿಯದಾತ ಎಂಬುದನ್ನು ಕೂಡ ಅವರಿಗೆ ಹೇಳಿಕೊಟ್ಟಿರ್ಬೇಕು. ಅವ್ರು ನಾಳೆ ಬಲಿ ಆಗ್ತಾರೆ ಎಂಬುದನ್ನು ಹೇಳ್ಕೊಡ್ಬೇಕು. ಇಂದು ನಿಮ್ಮಲ್ಲಿ ಅನೇಕರಿಗೆ ಅಂದರೆ ಕ್ರೈಸ್ತರು ಅಂದಿದ್ದ ತಕ್ಷಣ ಹಬ್ಬದ ಕ್ರೈಸ್ತರಾಗಿರ್ತಾರೆ. ಏನಂತೆ? ಹಬ್ಬದ ಕ್ರೈಸ್ತರು, ಹೆಸರು ಕ್ರೈಸ್ತರು, ಪಾರಂಪರ್ಯ ಕ್ರೈಸ್ತರು, ಲಾಭಕ್ಕಾಗಿ ಕ್ರೈಸ್ತರು ಎಂಬ ಗುಂಪುಗಳಲ್ಲಿ ಒಂದು ವೇಳೆ ನಾವೇನಾದ್ರು ಇದ್ದರೆ ನಾವು ಅನುಮಾನ ಹುಟ್ಟಿಸುವಂಥವರೇ. ನಾವು ಆ ಗುಂಪಿಗೆ ಸೇರಬಾರ್ದು. ನಾವು ದೇವರನ್ನ ಪ್ರಶ್ನೆ ಮಾಡಬಾರ್ದು. ಎಷ್ಟು ಕಾಲ ಈ ಸಮಸ್ಯೆ ಅಂತ ಕೇಳ್ತೀವಿ, ಎಷ್ಟು ಕಾಲ ಈ ಸಂಕಟ ಅಂತ ಕೇಳ್ತೀವಿ, ಎಷ್ಟು ಕಾಲ ನನಗೆ ಈ ರೋಗ ಅಂತ ಹೇಳ್ತೀವಿ, ಎಷ್ಟು ಕಾಲ ಈ ಶೋಧನೆ ಅಂತೀವಿ, ಎಷ್ಟು ಕಾಲ ನನಗೆ ಬಾಧೆ, ಎಷ್ಟು ಕಾಲ ಈ ಸಾಲ, ಎಷ್ಟು ಕಾಲ ಇವರು ಅದನ್ನೇ ಕೇಳಿದ್ರು ಯಹೂದ್ಯರು. ಎಷ್ಟು ಕಾಲ ನನ್ನ ಬಳಿ ಅನುಮಾನ ಹುಟ್ಟಿಸ್ತಾರೆ. ಅಂದು ಯಹೂದ್ಯರು ಕಣ್ಣಾರೆ ಎಲ್ಲವನ್ನ ಕಂಡ್ರು, ದೇವರು ಮಾಡಿದ ಅದ್ಭುತಗಳನ್ನೆಲ್ಲ ಕಂಡ್ರು ಕೂಡ ಅವ್ರಿಗೇನು ಬರಲಿಲ್ಲ, ನಂಬಿಕೆ ಬರಲಿಲ್ಲ. ಇಂದು ವಿಶ್ವಾಸಿಗಳನ್ನು ಹೇಳುವ ನಾವು ಕೂಡ ಅನುಮಾನ ಪಡ್ತಾ ಇದ್ದೀವಿ. ನಮ್ಮ ಕಣ್ಣು ಮುಂದೆ ಎಷ್ಟೋ ಅದ್ಭುತಗಳನ್ನ ದೇವರು ಮಾಡಿದ್ದಾರೆ ಅಲ್ವಾ. ಮುಖ್ಯ ಕ್ರೈಸ್ತರಂದು ವಿಶ್ವಾಸಿಗಳಂದು ಹೇಳುವ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಐಕ್ಯತೆ ಇಲ್ಲ, ಸಮಾನತೆ ಇಲ್ಲ. ಮದುವೆ ವಿಷಯ ಅಂತ ಬಂದರೆ ನನಗೆ ಈ ನಡುವೆ ಸುಮಾರು ಒಂದು ಕೆಲವು ನಾನು ಮದುವೆ ಮ್ಯಾಟ್ರಿಮೋನಿಯಲ್ಲಿ ಸೇರ್ಕೊಂಡು ಇದರಲ್ಲಿ ಗ್ರೂಪಲ್ಲಿ ಇರೋದ್ರಿಂದ ಹುಡುಗಿರನ್ನ ಕೆಲವರಿಗೆ ಹುಡುಗನ ನೋಡೋಂಥ ಕೆಲವ್ರು ಕೇಳ್ತಾರಲ್ಲ ಅಂತೇಳಿ ನೋಡಿದ್ರೆ ತುಂಬ ಜನ ಫೋನ್ ಮಾಡಿ ನಿಮಗೆ ಯಾವ ಜಾತಿಯಲ್ಲಿ ಹುಡುಗಿ ಬೇಕು ಅಂತ ಕ್ರೈಸ್ತರಾಗಿಲ್ಲಿರೋರು ಕೇಳ್ತಾರೆ. ಏನಂತ ಕೇಳ್ತಾರೆ? ಯಾವ ಜಾತಿ. ಅದರಲ್ಲೂ ತಮಿಳ್ನಾಡು ಕಡೆಯವರಲ್ಲ, ನಿಮಗೆ ನಾಡಾರು ಬೇಕಾ, ಮೊದಲಿಯಾರು ಬೇಕಾ, ಇನ್ನು ಬೇರೆ ಇದೆ ಆಯಿತಾ, ಈ ರೀತಿ ಇದ್ರಲ್ಲಿ ನೋಡ್ತಿದ್ದೀರಾ ಅಂತೇಳಿ ಕೇಳ್ತಾರೆ. ಅಂದರೆ ನಮ್ಮಲ್ಲಿ ಇನ್ನೂ ಕ್ರೈಸ್ತರು ಅಂತ ಹೇಳ್ಕೊಂಡು ಜಾತಿ ನೋಡೋರು ಇದ್ದಾರೆ, ಕುಲ ನೋಡೋರು ಇದ್ದಾರೆ. ಆದರೆ ಯೇಸು ಕ್ರಿಸ್ತನ ಬಳಿ ಬಂದವರಿಗೆ ಅವಲ್ಲಿ ಯಾವುದು ಇರಲ್ಲ. ಈ ಯಹೂದ್ಯರು ಅದನ್ನೇ ಅವ್ರು ಪ್ರಶ್ನೆ ಮಾಡಿದ್ದು, ಎಷ್ಟು ಕಾಲ ಅನುಮಾನ ಪಟ್ಟಿಸ್ತೀವಿ. ಮುಖ್ಯವಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ಇಲ್ಲ. ಇವತ್ತಿನ ವಿಶ್ವಾಸಿಗಳು ಚಾಡಿ ಹೇಳೋದು, ಮತ್ತೊಬ್ಬರ ಮೇಲೆ ಮತ್ತೊಬ್ಬರ ಆಶೀರ್ವಾದ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಉರಿಗೊಳ್ಳೋದು, ತಪ್ಪು ಹೊರಿಸೋದು ಅವ್ರ ಮೇಲೆ. ಅಂದರೆ ತಾವು ಒಳ್ಳೆಯವರಾಗಿ ಕಾಣಬೇಕು ಅಂತೇಳಿ ಇನ್ನೊಬ್ಬರ ಮೇಲೆ ಏನು ಮಾಡಿಬಿಡ್ತಾರೆ, ತಪ್ಪನ್ನ
ತೋರಿಸ್ಬಿಡ್ತಾರೆ. ಮೊದಲನೇದಾಗಿ ರಕ್ಷಣೆ ಹೊಂದಿರುವಂಥ ನಾವು ಎಷ್ಟು ಜನಕ್ಕೆ ಸಾಕ್ಷಿಗಳಾಗಿದ್ದೀವಿ? ಉದಾಹರಣೆ ಹೇಳ್ತೀನಿ, ನಮ್ಮ ನೆಂಟರಿಗೆ, ನಮ್ಮ ಮನೆ ನೆಂಟರುಗಳಿಗೆ, ಬಂಧುಗಳಿಗೆ ನಾವು ಯೇಸು ಕ್ರಿಸ್ತನ ಮಕ್ಕಳೆಂದು ವೈರಾಗ್ಯವಾಗಿ ತೋರಿಸ್ತಾ ಇದ್ದೀವಾ? ಯೋಚನೆ ಮಾಡಿ. ಈ ಭಾನುವಾರ ಅನ್ನೋದು ನಮಗೆ ಖಂಡಿತವಾಗಲೂ ಇರಬೇಕು. ಮೊನ್ನೆ ದಿವಸ ಕೂಡ ಒಂದು ಶುಕ್ರವಾರ ಶನಿವಾರನ ಒಂದು ನಡೀತು. ಅವರೆಲ್ಲರೂ ಅಲ್ಲಲ್ಲಿ ಪೆಂಡಾಲ್ ಹಾಕಿದ್ರು, ಮಜ್ಜಿಗೆ ಪಾನಕ ಎಲ್ಲ. ಇವತ್ತು ಭಾನುವಾರ, ಅದು ಅವತ್ತು ಹೋದ ಭಾನುವಾರ, ನಿನ್ನೆ ಕೂಡ ನಡೀತು, ಒಂದು ನಡೀತು, ಆಯ್ತಾ? ಯಾಕಂತ ಹೇಳಿದ್ರೆ ಅವರ ಆ ಥರ ವೈರಾಗ್ಯವಾಗಿ ಅದ್ರಲ್ಲಿ ತೋರಿಸ್ತಾರೆ ತಮ್ಮನ್ನು. ಆ ಸಮಯ ಅಂದರೆ ಸಮಯಕ್ಕೆ ಹೋಗ್ತಾರೆ, ದಾಟಲ್ಲ. ಆದರೆ ನಾವು ಇವತ್ತು ಭಾನುವಾರ ಆದರೆ ಈ ಭಾನುವಾರ ಅನ್ನೋದನ್ನು ಖಂಡಿತವಾಗಲೂ ನಾನು ಇದಕ್ಕೆ ಆರಾಧನೆಗೆ ಹೋಗಬೇಕು. ನೋಡಿ, ಒಂದು ಫಂಕ್ಷನ್ ಬಂತು ಅಂತ ಇಟ್ಕೊಳ್ಳಿ, ನಿಮ್ಮ ಸ್ವಂತದವರು ಯಾರೋ ಕರೆದಿದ್ದಾರೆ. ಬೆಳಿಗ್ಗೆ ನೋಡ್ರಿ, ನಾವು ಈ ಟೈಮ್ಗೆ ಒಂದು 9 ಗಂಟೆಗೆಲ್ಲ ನಾವೇನು ಮಾಡ್ತೀವಿ, ಟೈಮ್ ಚೆನ್ನಾಗಿದೆ, ಹೆಸರಿಡ್ತಾ ಇದ್ದೀವಿ, ನಾಮಕರಣ ಅಂತ ಇಟ್ಕೊಳ್ಳೋಣ. ನೀನು ವೈರಾಗ್ಯವಾದ ಕ್ರಿಸ್ತನಾಗಿದ್ದರೆ ನೀನು ಆರಾಧನೆ ಮುಗಿಸಿ ಸೀದಾ ಅವ್ರ ಮನೆಗೆ ಹೋಗಿ, ಅವ್ರ ಮನೆಗೆ ಊಟ ಇದೆಯೋ ಊಟ ಇಲ್ವೋ ಅದೆಲ್ಲ ನಿನಗೆ ಬೇಕಾಗಿಲ್ಲ. ಆದರೆ ಅವ್ರ ಮನೆಗೆ ಹೋಗಿ ನೀನು ಅವ್ರನ್ನ ನೋಡಿ, ನಾನು ಆರಾಧನೆ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು ಅಂತ ಮಾತನಾಡಿಸಿ, ಅವ್ರು ಕೊಡಬೇಕಾಗಿರೋ ಗಿಫ್ಟನ್ನ ಕೊಟ್ಟು ಸಂತೋಷವಾಗಿ ಅವ್ರನ್ನ ನೋಡಿ ಆಶೀರ್ವಾದ ಮಾಡಿ ಬರೋದು ಒಬ್ಬ ಕ್ರೈಸ್ತನ ಕೆಲಸ. ಆದರೆ ನೀನು ಆರಾಧನೆಯನ್ನು ಕಟ್ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅವರೇನು ಅನ್ಕೊತಾರೆ ಗೊತ್ತಾ? ಕ್ರಿಸ್ತನು ಅಂತ ಅನ್ಕೊಳ್ಳಲ್ಲ, ಕ್ರೈಸ್ತರು ಅಂತ ಅನ್ಕೊಳ್ಳಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ನಾವು ಸಾಕ್ಷಿಗಳಾಗಿ ಕಾಣಲ್ಪಡಬೇಕು. ಇನ್ನು ಭಾನುವಾರ ಈ ಫಂಕ್ಷನ್ ಎಷ್ಟೇ ನೀವೇನೇ ಯೋಚನೆ ಮಾಡಿ, ಈಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಭಾನುವಾರದಲ್ಲಿ ಅಲ್ವಾ? ಈ ಸ್ಕೂಲ್ನಲ್ಲಿ ನಮಗೆ ಕೆಲವನ್ನ ತಡೆ ಮಾಡೋಕ್ಕಾಗಲ್ಲ, ಮಕ್ಕಳ ವಿಷಯದಲ್ಲಿ, ಎಜುಕೇಷನ್ ವಿಷಯದಲ್ಲಿ. ಅದಕ್ಕೆ ಏನೋ ಸೈತಾನ ಕುತಂತ್ರ ಮಾಡ್ತಾ ಇದ್ದಾನೆ ಭಾನುವಾರದಲ್ಲಿ ಕೂಡ ಇಡಗೆ. ಆದರೆ ನಾವು ಪ್ರಾರ್ಥನೆ ಮಾಡಿದ್ರೆ ಅದರಲ್ಲೂ ಕೂಡ ಜಯ ಸಿಗುತ್ತೆ. ನಾವು ಒಂದು ವೇಳೆ ರಜಾ ಹಾಕಿದ್ರೆ ಅಲ್ಲಿ ಏನು ನಮಗೆ ತೊಂದರೆ ಬರ್ದಂಗೆ ಮಾಡ್ತಾರೆ. ಆದರೆ ನಮಗೇನಿರ್ಬೇಕು? ಮೊದಲನೇದಾಗಿ ವೈರಾಗ್ಯ ಇರಬೇಕು. ಈ ಸಭೆಯಲ್ಲಿ, ಈ ಆರಾಧನೆ ನಡೆಯುವಂಥ ಈ ಸ್ಥಳದಲ್ಲಿ ನೀವು ನಿಜವಾಗಿ ಸತ್ಯವಾಗಿ ಹೇಳಬೇಕು, ವಾಕ್ಯ ನಿಮ್ಮನ್ನು ಮುಟ್ಟಲ್ವ ಅಂತ ಹೇಳ್ಬೇಕು ಅಲ್ವಾ? ಮುಟ್ಟುತ್ತೆ ಅಲ್ವಾ? ಈಗ ಈ ವಾಕ್ಯಗಳು ನಿಮಗೆ ಪ್ರಯೋಜನವಾಗಿದೆಯಾ? ಸತ್ಯದಲ್ಲಿದೆಯಾ? ಆಶೀರ್ವಾದವಾಗಿದೆಯಾ? ಮಾನಸಾಂತರ ನಿಮ್ಮನ್ನು ಪಡಿಸುವಂತೆ ಮಾಡುತ್ತಾ? ನೀವೇನು ಮಾಡಬೇಕು? ನಿಮಗೆ ಇದನ್ನು ಅನಿಸಿದ್ರೆ ನನಗೆ ಇದು ಮಾನಸಾಂತರ ಪಡಿಸುತ್ತೆ, ನನ್ನನ್ನು ಸತ್ಯದಲ್ಲಿ ನಡೆಸ್ತಾ ಇದೆ, ನನಗಿದು ಆಶೀರ್ವಾದವಾಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಮಿನಿಸ್ಟ್ರಿ ಚಾನಲ್ ಒಂದಿದೆ, ಸೇವೆ ಮಿನಿಸ್ಟ್ರಿ ಚಾನಲ್. ಎಷ್ಟು ಜನ ವಾರ ಅದನ್ನು ಲೈಕ್ ಮಾಡ್ತೀರಾ? ಇಲ್ಲಿರೋ 7 ಜನ ತೋರಿಸಿದ್ರಿ, ಆದರೆ ಆ 7 ಜನ ಲೈಕ್ ಮಾಡಿರೋದು ಕೂಡ ನನ್ನ ಮೊಬೈಲಲ್ಲಿ ಇಲ್ಲ. 5 ಜನ ತೋರಿಸ್ತಾ ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು 126 ಇದ್ದಾರೆ. 126 ಜನ ಲೈಕ್ ಮಾಡಿದ್ರು ಕೂಡ ಏನು ಮಾಡ್ಬೋದು? 126 ಲೈಕಲ್ಲಿ ಕಾಣಿಸ್ಬೇಕು. ನಾನು ಇದೇನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಹೇಗೆ ಸಾಕ್ಷಿಗಳಾಗಿರ್ಬೋದು, ಅನುಮಾನ ಹುಟ್ಟಿಸೋರಾಗಿ ನೀವಿರಬಾರ್ದು. ನೀವೆಲ್ಲ ನಂಬಿಕೆಯಲ್ಲಿ ಬೆಳೆದವರಾಗಿರಬೇಕು. ಯಹೂದ್ಯರಂತೆ ಇನ್ನು ಎಷ್ಟು ಕಾಲ ಅನುಮಾನ ಹುಟ್ಟಿಸಿದ್ದೆ ಅಂತ ನೀವು ಕೇಳಬಾರ್ದು ದೇವರ ಬಳಿ. ದೇವರತ್ತ ಬಂದ ಮೇಲೆ ನೀವು ಆತನ ನಂಬಿಕೆಯಿಂದ ಆರಾಧಿಸುವರಾಗಿರಬೇಕು, ಸತ್ಯದಿಂದ ಆರಾಧಿಸುವರಾಗಿರಬೇಕು. ನೀವೇನು ಮಾಡ್ಬೋದು? ಪ್ರತಿಯೊಬ್ಬರ ಯೂಟ್ಯೂಬ್ ಚಾನಲ್ನಲ್ಲಿ ನೀವೇನು ಮಾಡಬೇಕು ಗೊತ್ತಾ? ನಮ್ಮ ಸೇವೆ ಮುಂದಕ್ಕೆ ಹೋಗೋದಕ್ಕೆ ನೀವೊಂದು ಆಧಾರ ಸ್ತಂಭಗಳಾಗಿ ಬರಬೇಕು. ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಏನು ಗೊತ್ತಾ? ಒಂದು ಪ್ರೈಸ್ ದ ಲಾರ್ಡ್ ಅಥವಾ ಥ್ಯಾಂಕ್ ಯು, ದೇವರಿಗೆ ಮಹಿಮೆ ಆಗಲಿ ಅಂತ ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಷ್ಟೂ ಸೇವಿಯರ್ ಮಿನಿಸ್ಟ್ರಿ ಅನ್ನೋ ಚಾನಲ್ನ ಪ್ರಮೋಟ್ ಮಾಡೋರು ಪ್ರಮೋಷನ್ ಮಾಡ್ತಾನೆ. ಅವನೇನು ಮಾಡ್ತಾನೆ? ಓ, ಇದರಲ್ಲಿ ಏನೋ ಇದೆಯಂತೆ. 150 ಜನ ನೋಡ್ತಾ ಇದ್ದವರು ಇವಾಗ ಏಕದಮ್ 20 ಜನಕ್ಕೆ ಬಂದಿದ್ದೆ. ಕಾರಣ ಏನು? ನಾವೇ ಸೇವೆನ ಕಾಳಜಿ ತೋರಿಸ್ಬೇಕು, ಮುಂದಕ್ಕೆ ಹೋಗುವಂತೆ ಮಾಡಬೇಕು. ಇಲ್ಲಿರೋ ಇಷ್ಟು ಜನ ಮಾಡಿದ್ರೆ ಒಂದು 30 ಲೈಕ್ ಬರಬೇಕು. ನನಗೆ ಎಲ್ಲರ ಹತ್ರ ಒಂದು 5 ಫೋನ್ ಇದೆ, 6, 7, 8 ಫೋನ್ ಇದೆ. ನೀವು ಲೈಕ್ ಮಾಡಿದಿ, ಅದನ್ನೇನು ಮಾಡ್ಬೋದು? ವಾಕ್ಯ ದಾಹ ಇರೋರಿಗೆ, ಯಾರಿಗೆ ವಾಕ್ಯ ದಾಹ ಇರೋರಿಗೆ ನೀವೇನು ಮಾಡ್ಬೋದು? ಶೇರ್ ಮಾಡ್ಬೋದು. ಸುಮ್ಮನೆ ಕಂಡವ್ರಿಗೆಲ್ಲ ಶೇರ್ ಮಾಡಬಾರ್ದು, ಅವ್ರು ಅದ್ರಲ್ಲಿ ಕೊರತೆ ಕಂಡು ಹಿಡಿತಾರೆ. ಅದಲ್ಲ, ಈಗ ನೀವು ಆ ರೀತಿ ಶೇರ್ ಮಾಡಬೇಕು ಅಂದರೆ
ನೀನು ಭಾನುವಾರ ಒಂದು ಫಂಕ್ಷನ್ನ ನೀನು ತಡೆ ಮಾಡಿ ನೀನು ಅದಕ್ಕೆ ಹೋಗ್ದಿರಾ, ನೀನು ಆಮೇಲೆ ಹೋಗಿ ಅವರಿಗೆ ಗಿಫ್ಟ್ ಕೊಟ್ಟು ನೀನು ಪ್ರೀತಿನ, ಕ್ರಿಸ್ತನ ಪ್ರೀತಿಯನ್ನು ತೋರಿಸಿದ್ರೆ ಇವನು ಭಾನುವಾರ ಆದರೆ ಇಷ್ಟೊಂದು ವೈರಾಗ್ಯವಾಗಿದ್ದಾನಲ್ಲ, ಅಲ್ಲಿ ಏನು ಹೇಳ್ತಾರೆ ಒಂದ್ಸಲ ನಾವು ಕೇಳಿ ನೋಡೋ ಅಂತ ಮನಸ್ಸು ಬರುತ್ತೆ. ಆದರೆ ನೀವು ಅಲ್ಲಿ ಹೋಗ್ಬಿಟ್ರೆ ಅವನೇನು ಮಾಡಲ್ಲ, ಬೇಡ ಎಲ್ಲ ಅಷ್ಟೇ. ಸೊ ನೀವೇನು ಮಾಡಬೇಕು ಇಂತ ಅಂದರೆ ಎಷ್ಟು ಕಾಲ ಎಂದಾಗ ದೇವರು ಅವರಿಗೆಲ್ಲ ಒಂದು ಉತ್ತರ ಕೊಡೋದಕ್ಕೆ ಸತ್ಯವೇದದಲ್ಲಿ ಒಂದು ಪಾಯಿಂಟ್ನ ಇಟ್ಟಿದ್ದಾರೆ. ಕೀರ್ತನೆಗಳು 4ನೇ ಅಧ್ಯಾಯ ತೆಗೆದುಕೊಳ್ಳಿ. ಕೀರ್ತನೆಗಳು 4ನೇ ಅಧ್ಯಾಯ ಒಂದು ಅದ್ಭುತವಾದ ಮಾತಲ್ಲಿ ಬರೆಯಲ್ಪಟ್ಟಿದೆ, ನಾವು ಓದ್ತೀನಿ ಕೇಳಿ. ಕೀರ್ತನೆಗಳು 4ನೇ ಅಧ್ಯಾಯ. ಈಗ ಎಷ್ಟು ಕಾಲ ಅಂತ ನಾವು ಕೇಳಿದ್ವಲ್ಲ, ಅದಕ್ಕೆ ಇನ್ನೊಂದು ಪದ ಇನ್ನೆಷ್ಟರವರೆಗೆ ಅಂತ ಪದ ಇದೆ. ಇಲ್ಲಿ ಓದ್ತೀನಿ ಕೇಳಿ. 4ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಮಹನೀಯರೇ ನೀವು ಎಷ್ಟರವರೆಗೆ, ಎಷ್ಟು ಕಾಲ ಎಷ್ಟರವರೆಗೆ, 2 ಪದ ಒಂದೇ. ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ, ಯಾಕೆ ನಿರರ್ಥಕವಾದದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ ಅಂತ ಒಂದು ಪದ ಇದೆ. ದೇವ್ರ ವಾಕ್ಯನ ಬರೆಸಿದ್ದಾರೆ. ಯಹೂದ್ಯರು ಕೇಳಿದ್ದು ಎಷ್ಟು ಕಾಲ ಅನುಮಾನ ಹುಟ್ಟಿಸಿದ್ದು ಅಂತ ಕೇಳಿ. ಇವತ್ತು ನಂಬಿಕೆ ಆ ಬದುಕು ನಮಗಾಗಿದ್ರೆ ಇವತ್ತು ದೇವರು ನಮ್ಮನ್ನು ಈ ಪ್ರಶ್ನೆ ಮಾಡಿದ್ರೆ, ಎಷ್ಟರವರೆಗೆ ನನ್ನ ಗೌರವನ ಕೆಡಿಸ್ತೀರಾ? ಆರಾಧನೆ ಬಿಟ್ಟು ನೀನು ಎಲ್ಲೇ ಹೋಗಿದ್ರು ಕೂಡ ಆತನ ಗೌರವನ ನೀನು ಕೆಡಿಸ್ದಂಗೆ. ಏನ್ರಿ ನಾವು ಅಷ್ಟು ಕರೆದು ನಮ್ಗೆ ಬೆಲೆ ಇಲ್ವ ಅಂತ ಒಬ್ಬ ಮನುಷ್ಯ ಕೇಳ್ತಾನೆ. ಏನು ಕೇಳ್ತಾನೆ ಮನುಷ್ಯ? ಏನ್ರಿ ಮರ್ಯಾದೆ ಇಲ್ವಾ, ನಮ್ಮೇಲೆ ಪ್ರೀತಿ ಇಲ್ವಾ ಅಂತಾನೆ. ಅವನಿಗೆ ಪ್ರೀತಿ ಕೊಡೋಕ್ಕೆ, ಅವನಿಗೆ ಬೆಲೆ ಕೊಡೋಕ್ಕೆ ಆಕಾಶನ ಭೂಮಿನ ಉಂಟು ಮಾಡಿರೋ ದೇವ್ರನ್ನ ಬಿಟ್ಟು ನಾವು ಹೊಟ್ಟೋಗ್ತೀವಿ. ಇವತ್ತು ಅದನ್ನೇ ದೇವರು ಹೇಳ್ತಿರೋದು. ಮನುಷ್ಯರಿಗೆ ನೀವು ಗೌರವ ಕೊಡೋದನ್ನು ನೋಡ್ತೀರಾ, ಆದರೆ ನನ್ನ ಗೌರವನ ನೀವು ಕೆಡಿಸಿದಿರಾ, ನನ್ನ ಗೌರವನ ಕೆಡಿಸಿದಿರಾ. ನೋಡಿ, ಶಿಲ್ಬೆ ಧರಿಸ್ಕೊಂಡು ಕೆಲವರು ರೌಡಿಸಮ್ ಮಾಡೋರಿದ್ದಾರೆ, ಶಿಲ್ಬೆನ ಹಾಕ್ಕೊಂಡು ರೌಡಿಸಮ್ ಮಾಡೋರಿದ್ದಾರೆ, ಹೊರಡಿತನ ಮಾಡೋರಿದ್ದಾರೆ. ಬಾರ್ ಒಳಗೆ ನಿಂತ್ಕೊಂಡು ಶಿಲ್ಬೆನ ಹಿಂಗೆ ತೋರಿಸ್ತಾರೆ, ಅದೇ ಮೇಲೆ ಹಿಂಗೆ ತೋರಿಸ್ತಾ ಇರ್ತಾರೆ, ಬಾರ್ ಒಳಗೆ ನಿಂತಿರ್ತಾರೆ. ಏನೋ ಈಗ ಸಿನಿಮಾನಲ್ಲಿ ಖಳನಾಯಕ ಅಂತ ಹೇಳಿದ್ರೆ ಅವನು ಶಿಲ್ಬೆ ಹಾಕ್ಕೊಂಡಿರ್ಬೇಕು. ಏನೋ ಸಿನಿಮಾದಲ್ಲಿ ಖಳನಾಯಕರು ಮತ್ತು ಒಂದು ಒಳ್ಳೆಯ ಹೆಸರು ಚೆನ್ನಾಗಿ ಜ್ಞಾಪಕ ಇರಬೇಕಂದ್ರೆ ಡ್ಯಾನಿಯಲ್, ಡಿಸೋಜಾ, ಅಲೆಕ್ಸಾಂಡರ್, ಡೇವಿಡ್, ಈ ಥರ ಹೆಸರುಗಳು ಇಡ್ತಾರೆ. ಯಾಕೆ? ಬೇರೆ ಹೆಸರುಗಳು ಎಲ್ಲೂ ಇಲ್ವಾ? ಅಂದರೆ ನಮ್ಮನ್ನು ನಾವೇ ಸಾಕ್ಷಿ ಕೆಡಿಸ್ಕೊಳ್ತಾ ಇದ್ದೀವಿ. ನಾವು ದೇವರ ಗೌರವವನ್ನು ಕೆಡಿಸುವರಾಗಿರಬಾರ್ದು. ಒರಟು ಮಾತು ನಮ್ಮ ಬಳಿ ಬರಬಾರ್ದು. ನಮ್ಮ ಮಾತುಗಳು ಹೆಂಗಿರ್ಬೇಕು ಗೊತ್ತಾ? ಮೃದುವಾಗಿರಬೇಕು. ಅಸಭ್ಯ ಮಾತುಗಳು ಬರಬಾರ್ದು ನಮ್ಮಲ್ಲಿ. ಅಸಭ್ಯ ಮಾತು ಅಂದರೆ ಏನು ಅರ್ಥ ಗೊತ್ತಾ? ಡಬಲ್ ಮೀನಿಂಗಲ್ಲಿ ಮಾತಾಡೋದು. ಯಾವುದು? ಡಬಲ್ ಮೀನಿಂಗಲ್ಲಿ. ಕೆಟ್ಟ ಮಾತು ಬೇರೆ, ಹೊಲಸು ಮಾತು ಬೇರೆ. ಈ ಅಸಭ್ಯ ಮಾತು ಅನ್ನೋದೇನು? ಡಬಲ್ ಮೀನಿಂಗು. ಇವೆಲ್ಲ ನಮ್ಮಲ್ಲಿ ಇರಬಾರ್ದು. ಅವಮಾನ ಪಡಿಸಿ ಅಂತಾರೆ. ಕೆಲವ್ರನ್ನ ಮೋಸ ಮಾಡಿಬಿಡೋದು, ವಂಚನೆ ಮಾಡೋದು, ಲಂಚ ತೆಗೆದುಕೊಳ್ಳೋದು, ಕಳ್ತನ ಮಾಡೋದು, ಕೊಲೆ, ಇನ್ನೂ ಎಕ್ಸ್ಟ್ರಾ ಹೇಳ್ಕೊಂಡೇ ಹೋಗ್ಬೋದು. ಇದೆಲ್ಲ ಅವಮಾನ ಪಡಿಸುವಂಥದ್ದು. ವ್ಯರ್ಥವಾದ ಪ್ರೀತಿ ಒಬ್ಬ ಹುಡುಗನಿಗಾಗಲಿ ಒಂದು ಹುಡುಗಿಗಾಗಲಿ ಸಾಮಾನ್ಯವಾಗಿ ಈ ದಿನ ಟೀನೇಜ್ ಬರುತ್ತಲ್ಲ, ಆ ಸಮಯದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅದು. ಯಾರು ಅದರೊಳಗೆ ಬೀಳದೇ ಇರ್ತಾರೋ ಅವರು ಭಾಗ್ಯವಂತರಾಗಿರ್ತಾರೆ. ಆದರೆ ಭಾಗ್ಯವಂತರಾಗಿ ಇರೋಕ್ಕೆ ಬಿಡಲ್ಲ. ಇವತ್ತಿನ ದಿವಸ ನಿನಗೆ ಬಾಯ್ ಫ್ರೆಂಡ್ ಇಲ್ವಾ? ನಿನಗೆ ಗರ್ಲ್ ಫ್ರೆಂಡ್ ಇಲ್ವಾ? ಇನ್ನೂ ದಾಟಿ ಹೋಗಿದ್ದಾರೆ ಅಲ್ವಾ? ಈಗ ಈ ಸಿಗರೆಟ್ ಕುಡಿಬೇಕು, ಬಿಯರ್ ಹೊಡಿಬೇಕು, ಇದೆಲ್ಲ ಮಾಡಿದ್ರೇ ಒಬ್ಬ ಗಂಡಸಂತೆ. ಅದೆಲ್ಲ ಇಲ್ದ ಮೇಲೆ ಏನಕ್ಕೆ ಮನುಷ್ಯನಾಗಿದೆಯಾ ಅಂತ ಕೇಳ್ತಾರಂತೆ. ಅಂದ್ರೆ ಇದೆಲ್ಲ ಏನಂದ್ರೆ ವ್ಯರ್ಥಕವಾದದ್ದು, ನಿರರ್ಥಕವಾದದ್ದು. ಅಂದರೆ ಇವತ್ತು ನಾವು ಇನ್ನೂ ಒಬ್ಬ ಸೇವಕರು ಒಂದು ಮಾತು ಹೇಳಿದ್ರು, ಅದನ್ನ ನೆನಪು ತರಿಸ್ತೀವಿ. ಕಪ್ಪು ಇರುವೆಗಿಂತ ಕೆಂಪು ಇರುವೆ ಡೇಂಜರ್ ಅಂದ್ರು. ಏನಂದ್ರು? ಕಪ್ಪು ಇರುವೆಗಿಂತ ಕೆಂಪು ಇರುವೆ ಅಂದ್ರು. ಏನಕ್ಕೆ ಆ ಮಾತಂದ್ರು ಅಂತೇಳಿ ಗಮನಿಸುವಾಗ, ಕೆಂಪಗಿರ್ಬೇಕಪ್ಪ ನನಗಂತೂ ಹುಡುಗಿ. ಹೆಂಗಿರ್ಬೇಕಂತ? ಕೆಂಪಗಂತ. ನನಗಂತೂ ಹುಡುಗ ಕೆಂಪಗಿರ್ಬೇಕು. ಅವನೇ ಕಚ್ಚೋದು.
ಅವಳೇ ಕಚ್ಚೋದು. ಹಂಗಂತ ಹೇಳಿ ಎಲ್ಲ ಕೆಂಪಿಗರವ್ರನ್ನ ಆಯಾ ರೀತಿನೇ ಅಂತ ಹೇಳಕ್ ಬಂದಿಲ್ಲ. ನಾನು ಹೇಳೋದು ಮನುಷ್ಯನ ಆಸೆಗಳು ಹೆಂಗಿದೆ, ಅವನು ನಿರರ್ಥಕವಾದದನ್ನ, ವ್ಯರ್ಥವಾದದನ್ನ, KJV ಬೈಬಲ್ನಲ್ಲಿ ವ್ಯರ್ಥವಾದದಂತ ಬರೆಯಲ್ಪಟ್ಟಿದೆ, ಈ ಬೈಬಲಲ್ಲಿ ನಿರರ್ಥಕವಾದದಂತ ಬರೆಯಲ್ಪಟ್ಟಿದೆ. ಅಂದ್ರೆ ಇವರು ವ್ಯರ್ಥವಾದದನ್ನ ಇವರು ಏನು ಮಾಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ದೇವರು ನಮ್ಗೆ ಎಚ್ಚರಿಕೆ ಪಡಿಸಿ ಹೇಳ್ತಿದ್ದಾರೆ. ಸುಳ್ಳನ್ನ ಹುಡುಕಿ ಹೋಗ್ತಾರಂತೆ ಕೆಲವರು. ಯಾವ್ದನ್ನ ಹುಡುಕಿ ಹೋಗ್ತಾರೆ? ಸುಳ್ಳನ್ನು. ಏನ್ ಸುಳ್ಳು ಅಂತ ಹೇಳಿದ್ರೆ, ನೀವು 10 ರೂಪಾಯಿ ಹಾಕ್ರಿ, ನಾಳೆ 1000 ರೂಪಾಯಿ ಮಾಡಿ ತೋರಿಸ್ತೀನಿ. ಏನಂತ ಹೇಳ್ತಾನೆ? 10 ರೂಪಾಯಿ ಹಾಕಿರಿ, 1000 ರೂಪಾಯಿ ಮಾಡಿ ತೋರಿಸ್ತೀನಿ. ಅದು ಸುಳ್ಳು. ಈ ಸುಳ್ಳು ಮಾತಿಗೆ ಮನುಷ್ಯ ಕಿವಿ ಓಡ್ತಾನೆ. ಈ ಬಿಸ್ನೆಸ್ ಮಾಡ್ರೆ ಒಳ್ಳೆ ಲಾಭ ಇದೆ ಅಂತಾನೆ. ನಾವು ಯಾವ್ದಾವ್ದನ್ನ ಬಿಟ್ಟು, ನಮ್ಗೆ ಕಲ್ತಿರೋದನ್ನ ಬಿಟ್ಟು, ನಮ್ಗೆ ಬೇಡದಿರೋದನ್ನ ಹೋಗಿ ಮಾಡ್ತೀವಿ. ದೇವರ ಹೆಸರಲ್ಲಿ ಸುಳ್ಳು ಸುಳ್ಳು ಸ್ವಸ್ಥತೆ, ಬಿಡುಗಡೆ, ವಿಮೋಚನೆ ಅಂಥೇಳಿ ತುಂಬ ಜನ ಇವತ್ತು ಕರೀತಾ ಇದ್ದಾರೆ. ಆದರೆ ದೇವರ ಹೆಸರಲ್ಲಿ ಅವ್ರು ಏನು ಮಾಡ್ತಾರೆ? ಸುಳ್ಳು ಮೋಸ ಮಾಡ್ತಿದ್ದಾರೆ. ದೇವರು ನಮ್ಮ ಬಳಿ ಬರುವಾಗ ಸುಳ್ಳು ಪ್ರವಾದನೆ ಕಿವಿ ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಹೊಟ್ಟೆ ನೋವು, ತಲೆನೋವು ಅನ್ನೋದು ಸಾಮಾನ್ಯ. ಒಂದು ಏಜ್ ಬಂದ ಮೇಲೆ ಮೊಣಕಾಲು ನೋವು ಬರೋದು ಸಾಮಾನ್ಯ. ಎಷ್ಟು ಟ್ಯಾಲೆಂಟ್ ಆಗಿ ಅವರು ಪ್ರವಾದನೆ ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೆ ತುಂಬ ದಿವಸದಿಂದ ಮಂಡಿ ನೋವು ಇರಬೇಕಲ್ಲ ಅಂತಾನೆ. ಯಾರಿಗೆ? 45 ವಯಸ್ಸು ಸ್ತ್ರೀಗೆ. 45 ವಯಸ್ಸಿಗೆ ಮಂಡಿ ನೋವು ಬರ್ದೇರೇ ಇರ್ತಾ ಅಲ್ವಾ? ಒಂದು ವಯಸ್ಸು ಹೆಣ್ಣು ಮಗಳು ನೋಡಿ, ನೀನು ಪ್ರತಿ ತಿಂಗಳು ತುಂಬ ಹೊಟ್ಟೆನಲ್ಲಿ ಕಷ್ಟಪಡ್ತೀಯಲ್ಲ, ಬರಲ್ವಾ ಹೊಟ್ಟೆ ನೋವು ಪ್ರತಿ ತಿಂಗಳು? ಆದರೆ ಮನುಷ್ಯರನ್ನ ಸುಳ್ಳು ಮಾತಿಗೆ, ಸುಳ್ಳು ಪ್ರವಾದನೆಗಳಿಂದ ಏನ್ ಮಾಡ್ತಾರೆ? ತಮ್ಮ ಕಡೆ ಎಳ್ಕೋಬೇಕು, ಮನುಷ್ಯರ ಕಡೆ ಎಳ್ಕೋಬೇಕು. ದೇವರು ಅದಕ್ಕೆ ಇವತ್ತು ನಮ್ಗೆ ಎಚ್ಚರಿಕೆ ಪಡಿಸ್ತಾರೆ. ಇನ್ನೆಷ್ಟರವರೆಗೆ ನೀವು ನನಗೆ ಮೋಸ ಮಾಡ್ತಿದ್ದೀರಾ? ಅವ್ರು ಹೇಳ್ತಾರೆ, ಇನ್ನೆಷ್ಟರವರೆಗೆ ಗೌರವನ ಕೆಡಿಸಿ ನನ್ನ ಅವಮಾನ ಪಡಿಸುವಿರಿ, ನಿರರ್ಥಕವಾದನ್ನ ಪ್ರೀತಿಸಿ ಸುಳ್ಳನ್ನ ಹಿಂಬಾಲಿಸುವಿರಿ ಅಂತೇಳಿ ದೇವರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನಾವಿವ್ ತಿಳ್ಕೋಬೇಕು. ಯೋಬನು ಸಹ ಒಂದು ಸಮಯದಲ್ಲಿ ಏನ್ ಮಾಡ್ತಾನೆ? ತಪ್ಪಿಗಸ್ತನಾಗ್ತಾನೆ, ದಾರಿ ತಪ್ತಾನೆ. ಯಾಕೆಂತ ಹೇಳಿದ್ರೆ, ಇವತ್ತಿನ ದಿವಸದಲ್ಲಿ ಯೋಬನನ್ನ ಎಲ್ಲರೂ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀವಿ. ದೇವರಿಗೆ ಎಷ್ಟು ಮೆಚ್ಚುಗೆ ಆಗಿದೆ ಅಂತ ತಿಳ್ಕೊಂತೀವಿ. ಆದರೆ ಅದೇ ಯೋಬನು ಒಂದು ಸಮಯದಲ್ಲಿ ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾನೆ, ಮಾತನಾಡ್ತಾನೆ. ಯೋಬನ ಬರೆದ ಪುಸ್ತಕದಲ್ಲಿ 32ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡಿ. ಯೋಬನ ಪುಸ್ತಕ 32ನೇ ಅಧ್ಯಾಯ ಬಹಳ ವಿಷಯಗಳು ಇದರಲ್ಲಿದೆ. ಒಂದು 2-3 ಮಾತ್ರ ನಿಮಗೆ ನಾನು ತೋರಿಸ್ತೀನಿ. 32ನೇ ಅಧ್ಯಾಯದ, ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡೋದನ್ನ ನಿಲ್ಲಿಸಿಬಿಟ್ಟರು. ಆ ಮೂವರು ಯಾರಂದ್ರೆ ಅವನ ಫ್ರೆಂಡ್ಸು. ಅವನ ಫ್ರೆಂಡ್ಸ್ ಏನು ಮಾಡಿದ್ರಂತೆ, ಅವನೊಂದು ನೀತಿವಂತನು ಅಂತ ಹೇಳಿದ ತಕ್ಷಣ ಅವನ ಮಾತು ಕೇಳಿ ನಿಲ್ಲಿಸ್ಬಿಟ್ರು. ಆಮೇಲೆ ಬೂಚ್ ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರಕೆಲನಾದ ಮಗನಾದ ಎಲಿಹು, ಅಲ್ಲಿ ಒಬ್ಬ ಯೌವನಸ್ಥನಿದ್ದಾನೆ, ಅವನ ಹೆಸರು ಎಲಿಹು. ಅವನಿಗೆ ಸಿಟ್ಟು ಬಂತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎಣಿಸಿಕೊಂಡದರಿಂದ. ಏನು ಎಣಿಸಿಕೊಂಡಂತೆ? ನ್ಯಾಯವಂತ. ಯಾರು ಎಣಿಸ್ಕೊಳ್ತಾ ಇರೋದು? ಯೋಬನು. ಈಗ ನಾವು ಯೋಬನ ಕುರಿತು ಏನು ಯೋಚನೆ 1ನೇ ಅಧ್ಯಾಯದಲ್ಲಿ ಏನು ನೋಡ್ತೀವಿ? ಯಥಾರ್ಥನು, ನೀತಿವಂತನು, ಸತ್ಯವಂತನು ಅಲ್ವಾ ನೋಡ್ತೀವಲ್ಲ. ಆದ್ರೆ ಇಲ್ಲಿ ಅವನೇ ಏನ್ ಮಾಡ್ದ? ದಾರಿ ತಪ್ಪುತ್ತಾನೆ. ಆಮೇಲೆ ಅವನು ತನ್ನನ್ನು ಸರಿಪಡಿಸ್ಕೊಳ್ತಾನೆ. ದೇವರು ಅವನಿಗೆ 2 ವರ್ಷದ ಆಶೀರ್ವಾದ ಕೊಡ್ತಾನೆ. ಆದ್ರೆ ಅವನು ಮೊದಲೇನು ಮಾಡ್ದ? ಆಗ ಏನ್ ಮಾಡ್ತಾನೆ? ಈ ಎಲಿಹು ಅವನ್ನ ಖಂಡಿಸ್ತಾನೆ. ನಿಮ್ಮ ಮೇಲ್ಗಡೆ 3-4ನೇ ವಾಕ್ಯ ನೋಡಿ. ಅವರು ತನಗಿಂತ ವೃದ್ಧರಾದ ಕಾರಣ ಎಲಿಹು ಯೋಬನೊಂದಿಗೆ ಮೊದಲು ಮಾತಾಡದೆ ತಡೆದಿದ್ದನು. ಇವನು ಯೌವನಸ್ಥ, ಅವರೆಲ್ಲ ವಯಸ್ಸಲ್ಲಿ ಹಿರಿಯರು. ಅವ್ರು ಹೇಳ್ತಾರೋ ಮಾತನ್ನು ಕೇಳಿ ಇವ್ರು ಯಾರು ಮಾತಾಡಲೇ ಇರಲಿಲ್ಲ. ಆದರೆ ಇವನೇನು ಮಾಡ್ತಾನೆ? 9ನೇ ವಾಕ್ಯ ನೋಡಿ. ವೃದ್ಧರೇ ಜ್ಞಾನಿಗಳಲ್ಲ, ಮುದುಕರು ಮಾತ್ರ ನ್ಯಾಯಬಲ್ಲವರಲ್ಲ. ಆದ ಕಾರಣ ನನ್ನ ಕಡೆಗೆ ಕಿವಿಗೊಡಿರಿ, ನಾನು ನನ್ನ ಅಭಿಪ್ರಾಯವನ್ನು ಅರಿಕೆ ಮಾಡುವನೆಂದು ಹೇಳಿಕೊಳ್ಳುತ್ತೇನೆ. ಯೌವನಸ್ಥ ಹೇಳ್ತಾನೆ, ನೀನು ದಾರಿ ತಪ್ತಾ ಇದೆಯಾ? ಈ ಅಧ್ಯಾಯ ಪೂರ್ತಿ ಬಹಳ ಇದೆ, ಬಹಳ ವಾಕ್ಯಗಳನ್ನ ದೇವರು ಅಲ್ಲಿ ಕೊಟ್ಟಿದ್ದಾರೆ. 33ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಒಂದು ಗಮನ ನೋಡಿ. ನಿನ್ನ ನುಡಿಯು ಧ್ವನಿಯನ್ನು ಕೇಳಿದ್ದೇನೆ, ನನ್ನ ಕಿವಿಗೆ ಬಿದ್ದ ಈ ಮಾತುಗಳನ್ನು ಆಡಿದಿ. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನು ಪಾಪವಿಲ್ಲ. ಆಹಾ, ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನನ್ನು ಶತ್ರುವೆಂದೆಣಿಸಿಕೊಂಡಿದ್ದಾನೆ. ಇವನೇ ಮೆಚ್ಕೊತಾ ಇದ್ದಾನೆ, ನನ್ನಲ್ಲಿ ಯಾವುದೂ ಇಲ್ಲ ಅಂತೇಳಿ. ಆ ರೀತಿ ಹೇಳ ಹಾಗಿಲ್ಲ. ಸೊ ಯೋಬನ್ ಏನ್ ಮಾಡ್ದ? ತನ್ನನ್ನು ತಾನೇ
ಹೊಗಳ್ಕೊಳ್ತಾ ಇದ್ದಾನೆ, ತನ್ನನ್ನು ತಾನೇ ನೀತಿವಂತನನ್ನು ನೆನೆಸ್ಕೊಳ್ತಿದ್ದಾನೆ. ಆದರೆ ಅವನಾಗಿಲ್ಲ. ಆ ವಾಕ್ಯದಲ್ಲಿ ನೋಡಿ, ಈ ಮುಖ್ಯವಾಗಿ 12ನೇ ವಾಕ್ಯ, ಈಗೋ ನೀನು ಹೀಗೆ ಆಡಿದ್ದು ನ್ಯಾಯವಲ್ಲವೆಂಬುದೇ ನನ್ನ ಉತ್ತರ. ದೇವರು ಮನುಷ್ಯನಿಗಿಂತ ದೊಡ್ಡವನಲ್ಲ. ಏನಂತೆ? ಎಷ್ಟು ನೋಡಿ, ಆತನೊಬ್ಬನೇ ದೇವರು ಮನುಷ್ಯನಿಗಿಂತ ದೊಡ್ಡವನಾಗಿದ್ದ ಅಷ್ಟೇ. ಅವನು ಚೆನ್ನಾಗಿ ತಿಳ್ಕೊಡಿಸ್ತಾನೆ, ಮನುಷ್ಯ ದೇವರಿಗಿಂತ ದೊಡ್ಡವನಾಗೋದಕ್ಕೆ ಸಾಧ್ಯ ಇಲ್ಲಪ್ಪ. ಯಾವತ್ತಿದ್ರೂ ದೇವರೇ ದೊಡ್ಡವನು. ಆದರೆ ಈ ಯೋಬನು ಕೂಡ ಯೋಚನೆ ಮಾಡ್ತೀವಿ. ನಮಗೆ ಇನ್ನು ಒಂದು 2-3 ಘಟನೆ ನಾನು ಹೇಳಿ ನಾನು ಮುಗಿಸ್ತೀನಿ. ಸಮುವೇಲನ ಗ್ರಂಥದ ನಾವು ನೋಡ್ತೀವಿ. ಸೌಲ ದೇವರೇನು ಹೇಳಿದ್ರು? ಅಮಲೇಕರನ್ನ ಮುಗಿಸ್ಬಾ ಅಂದರು. ಆದರೆ ಅವನೇನು ಮಾಡ್ದ? ಕೊಂದು ಪಶುಗಳನ್ನೆಲ್ಲ ಉಳಿಸ್ಕೊಂಬಂದ. ದೇವರ ಹತ್ರ ಹೇಳ್ತಾನೆ, ನಿನಗೆ ನಾನು ಯಜ್ಞಕ್ಕೆ ಸರಿಸಬೇಕು. ಅಂದರೆ ಅವಿಧೇಯನಾದ. ಅವನಿಗೂ ಕೂಡ ದೇವರು ಹೇಳ್ಕೊಟ್ರು. ದೇವರು ಅಂದರೆ ದೇವರನ್ನ ಅವಮಾನ ಪಡಿಸೋದು, ಅವಿಧೇಯತೆ ಆಗೋದು, ದೇವರಿಗೆ ವಿರೋಧವಾಗಿ ನಡ್ಕೊಳ್ಳೋದು ಅವರಿಗೆ ಅನುಮಾನ ಹುಟ್ಟಿಸುತ್ತವನಾಯಿತು. ಅವರು ಅದಕ್ಕೆ ಎಚ್ಚರಿಕೆ ಪಡಿಸಿ ನಮ್ಗೆ ಹೇಳ್ತಿದ್ದಾರೆ, ಎಷ್ಟರವರೆಗೆ ನೀವು ನನ್ನ ಗೌರವನ ಕೆಡಿಸ್ತೀರಾ? ಇನ್ನೆಷ್ಟರವರೆಗೆ ಸುಳ್ಳು ಮಾತನ್ನು ಹಿಂಬಾಲಿಸ್ತೀರಾ? ಇನ್ನೆಷ್ಟರವರೆಗೆ ನಿರರ್ಥಕವಾದದನ್ನು ಪ್ರೀತಿ ಮಾಡ್ತೀರಾ? ಇನ್ನೊಂದು ಕಡೆ ಯೇಸು ಕ್ರಿಸ್ತನು ಬೆಟ್ಟದಿಂದ ಇಳ್ಕೊಂಬರ್ತಿರ್ಬೇಕಿದ್ರೆ ಒಬ್ಬ ನಮ್ಮ ದೆವ್ವ ಹಿಡಿದನ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವನ್ನ ಬಿಡ್ಸೋಕ್ಕಾಗಲ್ಲ. ಆಗ ಅಲ್ಲಿದ್ದವ್ರು ಕೇಳ್ತಾರೆ, ನಿನ್ನ ಶಿಷ್ಯರ ಕೈಲಿ ಯಾಕೆ ಆಗಲಿಲ್ಲ ಅಂತ ಕೇಳ್ತಾರೆ. ಆಗ ದೇವರು ಹೇಳ್ತಾರೆ, ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ, ಇನ್ನು ಎಷ್ಟು ಕಾಲ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಕೇಳಿದ್ರು. ಏನಂತ ಹೇಳಿದ್ರು ಅವರು? ಇನ್ನೆಷ್ಟು ಕಾಲ ನಿಮ್ಮ ಸಂಗಡ ಇರ್ತೀನಿ ಅಂದರೆ ಇನ್ನೂ ಯಾಕೆ ಅನುಮಾನದಲ್ಲೇ ಇದ್ದೀರಾ? ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ಆ ಕಡೆ ಹೋಗುಂದ್ರೆ ಹೋಗುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಅಲ್ಲಿಗೆ ನಾವೆಲ್ಲ ಏನು ತಿಳ್ಕೋಬೇಕು? ಅನುಮಾನ ಅನ್ನೋದು ನಮ್ಮ ಇದರಲ್ಲಿ ಬರಬಾರ್ದು. ನಾವು ಹೇಗಿರಬೇಕು ಅಂದರೆ ನಂಬಿಕೆಯಿಂದ ಬದುಕಬೇಕು. ಎಷ್ಟು ಕಾಲ ಅಂತ ಒಂದು ಯಹೂದ್ಯರು ಅನುಮಾನ ಹುಟ್ಟಿಸಿದ್ದಿ ಅಂತ ಕೇಳಿದ್ದಕ್ಕೆ ಕಾರಣ, ಅದಕ್ಕೆ ದೇವರು ಹೇಳಿದರು, ನೀವು ಇನ್ನೆಷ್ಟರವರೆಗೆ ನನ್ನ ಮೇಲೆ ನೀವು ವಿರೋಧವಾಗಿರ್ತೀರ, ನಂಬಿಕೆಯಲ್ಲಿ ಕಡಿಮೆಯಾಗಿರ್ತೀರ. ಇವತ್ತು ನಾವು ಆ ಅನುಭವ ಕೇಳೋಣ. ದೇವರೇ, ನಾವು ನಿನ್ನ ನಂಬಿಕೆಯಲ್ಲಿ ಬೆಳೆಯುವರಾಗಿ ನಮ್ಮನ್ನು ನಡೆಸು ಅಂಥೇಳಿ ಎಲ್ಲರೂ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ನಮಗಾಗಿ ಹುಟ್ಟಿದ ದೇವರೇ, ಅನುಮಾನವಿಲ್ಲದೆ ರಕ್ಷಕನು, ವಿಮೋಚಕನು, ಬಿಡುಗಡೆ ನಾಯಕನೆಂದು ನಂಬಿಕೆಯಿಂದ ಬದುಕೋಣ. ನಮಗಾಗಿ ತ್ಯಾಗಿಯಾದ ಯಜ್ಞದ ಕುರಿಯದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂದು ಹೇಳಿ ವಾಕ್ಯವು ಬರೆಯಲ್ಪಟ್ಟಿದೆ. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಯಜ್ಞದ ಕುರಿಯದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು. ಇವತ್ತು ನಾವೆಲ್ಲ ಆತನ ಔತಣಕ್ಕೆ ಕರೆಸಿಕೊಂಡವರಾಗಿದ್ದೀವಿ. ಆತನ ಔತಣಕ್ಕೆ ಬಂದಿರುವಂಥ ನಾವು ಸಂಶಯ ಪಡುವುದು ಬೇಡ, ಅನುಮಾನ ಪಡುವುದು ಬೇಡ. ಎಷ್ಟು ಕಾಲ ಎಂದು ದೇವರನ್ನ ಪ್ರಶ್ನೆ ಕೇಳದಂತೆ ನಂಬಿಕೆಯಿಂದ ಬದುಕೋಣ. ದೇವರೇ, ಯಾರ್ಯಾರು ನಿನ್ನ ಬಳಿ ಈಗ ಈ ಬದುಕಿನಲ್ಲಿ ನಿನ್ನ ಮೇಲೆ ನಂಬಿಕೆ ಮಾತ್ರ ಇರಬೇಕೆಂದು ಒಪ್ಪಿಸಿಕೊಡ್ತಾರೋ ಅವರೆಲ್ಲರಿಗೂ ಕೂಡ ಕರ್ತನೆ ಈ ವಾಕ್ಯದ ಈ ಆರಾಧನೆಯ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಆಗಲಿ ನಾನು ಪ್ರಾರ್ಥಿಸ್ತೀನಿ. ಬಿಡದೆ ನನ್ನ ಕೃಪೆಯಿಂದ ತುಂಬಿಸು ಕರ್ತನೆ. ನಿಮ್ಮ ನಾಮ ಮಾತ್ರ ಮಹಿಮಪಡು. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ. ನಾನು ಜೀವನ ತಂದೆ.